ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತಮ್ಮನೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಇವತ್ತು ನನ್ನ ಸೀಮಂತದ್ದು ಸ್ಯಾರಿ ಶಾಪಿಂಗ್ ವ್ಲಾಗ್. ಸೊ ಪೂರ್ತಿ ವ್ಲಾಗ್ ನೋಡಿ. ನಡ್ರಿ ತಿನ್ನಕರ್ಕ ಹೋಗಿ ನಾನು ಒಡೆಯನೇ ಎತ್ಕೊಂಡು ತಿಂತವ್ರು ನೋಡಿ ಎಂತ ಹಸ್ಬೆಂಡ್. ಈಗಷ್ಟೇ ನಾಷ್ಟ ಮಾಡಿದ್ವಿ ಗೈಸ್. ನಮ್ಮ ಹಸ್ಬೆಂಡ್ ಪೇ ಮಾಡಿಬಿಟ್ಟು ಬರ್ತಾ ಇದ್ದಾರೆ. ಚೆನ್ನಾಗಿತ್ತು. ಸೀಮಂತಕ್ಕೆ ಸ್ಯಾರಿ ಶಾಪಿಂಗ್ ಅಂದ್ಬಿಟ್ಟು ಹಾಸ್ಪಿಟಲಿಗೆ ತೋರಿಸ್ತಿದ್ದೀರಿ ಅಂದ್ಕೊಂಡಿದ್ರು ಗೈಸ್. ಇವತ್ತು ಹಾಸ್ಪಿಟಲ್ಗೂ ಕೂಡ ಬರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೂ ಬಂದು ಹಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇಬ್ಬರು ಬಂದಿದ್ದೀವಿ. ಇವಾಗ ಇಲ್ಲಿ ಒಂದು ಟೆಸ್ಟ್ ಇತ್ತು, ಸೊ ಅದಕ್ಕೋಸ್ಕರ ಟೆಸ್ಟ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಟೆಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಶಾಪಿಂಗ್. ಸೊ ಗೈಸ್ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ತಿಂಡಿ ಮಾಡಿ 1.5 hours ಬಿಟ್ಟು ಬರೋಂಗಿತ್ತು. ಸೊ ಹೋಗಿ ತಿಂಡಿ ಮಾಡಿಕೊಂಡು ಎಲ್ಲಿ ಕೂರೋದು ಹಾಸ್ಪಿಟಲಲ್ಲಿ ಅಂದರೆ ಇಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಇಲ್ಲಿ ಕೂತ್ಕೊಂಡು ಇನ್ನೇನು ಚೆಕಪ್ ಇದೆ ಅಂತ ಮುಗಿಸ್ಕೊಂಡು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದಿದ್ದು, ಖಾಲಿ ಹೊಟ್ಟೆಲ್ಲೇ ಬರಬೇಕಂತ ಹೇಳಿದರು. ಸೊ ಹಾಗಾಗಿ ಬ್ಲಡ್ ಎಲ್ಲ ತೊಗೊಂಡಿದ್ದಾರೆ. ಈಗ ಇನ್ನೊಂದು ಟೆಸ್ಟ್ ಇದೆ, ಅದನ್ನ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಬಸ್ ಅಷ್ಟೇ. ಹಾಗೆ ಶಾಪಿಂಗ್ ಕೂಡ ಮಾಡಬೇಕು. ತಿಂಡಿ ಎಲ್ಲ ತಿಂದ್ಕೊಂಡು ಚೆನ್ನಾಗಿತ್ತು ಬಸ್. ಅಲ್ಲಿ ಮಾತ್ರ ತಿಂಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಷ್ಟೇ. ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದು ರಿಪೋರ್ಟ್ ಬರೋದು 12:30 ಆಗುತ್ತಂತೆ. ಸೊ ಅಷ್ಟರೊಳಗಡೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಇವಾಗ ಫಸ್ಟು ನಾವು ನಮ್ಮ ಅತ್ತೆ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಯಾವ್ದು ತೊಗೊಳ್ತೀವ ಇಲ್ಲ ಆಮೇಲೆ ಎಲ್ಲಾದರೂ ತೊಗೊಳ್ತೀವ ಅಂತ ನೋಡಿ. ಅಲ್ಲಿ ಕ್ರೆಪ್ಸ್ ಇಟ್ಕೊಂಡ್ರೆ ಆಚೆ ಕ್ವಾಲಿಟಿ ನೋಡು, ಇದಕ್ಕಿಂತ ಇನ್ನೂ ಸಾಫ್ಟಾಗಿತ್ತು ಮೈಸೂರು ಸಿಲ್ಕ್ ಸ್ಯಾರಿ. ಗಾಯ್ಸ್ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಯಾವ ಶಾಪ್, ಏನು ಎತ್ತ ಅಂತ ಇವಾಗ ತೋರಿಸ್ತೀನಿ ನೋಡಿ ಗಾಯ್ಸ್. ವೆದರ್ ನೋಡಿ ಯಾವ ರೀತಿ ಇದೆ. ಈ ರೀತಿ ಇರಬೇಕು ಇದ್ರೆ. ಎಷ್ಟು ಸಾವಿರ ರೂಪಾಯಿ ಸೀರೆ ಕೊಡಿಸ್ತೀರಾ? 25,000. ಎಲ್ಲಿ
600. ಮಾಡಲೇಬೇಕು. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ಅಷ್ಟೊತ್ತಿಂದ ನಾನು ಹಾಸ್ಪಿಟಲ್ಗೆ ಹೋಗಿ ಶಾಪಿಂಗ್ ಅದೇ ಆಗಿತ್ತು. ಈಗ ಸದ್ಯಕ್ಕೆ ಹ್ಯಾಪಿ ನ್ಯೂಸ್ ಅಂದರೆ ಶಾಪಿಂಗ್ ಮಾಡಿದ್ದು ನಿಮಗೆ ಕವರ್ ತೋರಿಸ್ಬಿಡ್ತೀನಿ. ಅದ್ರ ಮೇಲೆ ಡಿಸೈಡ್ ಮಾಡಿ ನಾನು ಇಲ್ಲಿ ಶಾಪಿಂಗ್ ಮಾಡಿದ್ದು ಅಂತ. ಇದೊಂದು ವರಮಹಾಲಕ್ಷ್ಮಿ ಅಂದರೆ ಕಂಚಿಪುರಂ ನಡೀಲಿ ವರಮಹಾಲಕ್ಷ್ಮಿ ಅಂತ ಮೈಸೂರಲ್ಲಿ ದೊಡ್ಡದಾದ ಒಂದು ಶಾಪ್ ಇದೆಯಲ್ಲ, ಹಾಗೆ ಅದು ಮತ್ತು ಸುದರ್ಶನ್ ಅಲ್ಲಿ 2 ಕಡೆ ಸ್ಯಾರಿ ಶಾಪಿಂಗ್ ಮಾಡಿದ್ದು. ಸ್ಯಾರಿ ತಂದಿದ್ದೀನಿ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಅನ್ನು ಈ ಸ್ಯಾರಿ ನಾನು ಇದರಲ್ಲಿ ಏನು ಅಂದರೆ ನಮ್ಮ ಮಮ್ಮಿ ಕಡೆಯಿಂದನೂ ಸೀರೆ ತರಬೇಕಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಕಡೆಯಿಂದನೂ ತೊಗೊಂಡಿದ್ದೀನಿ. ಹಾಗೆ ನಾನು ನನ್ನ ದುಡ್ಡಲ್ಲಿ ಸ್ವಂತ ದುಡ್ಡಲ್ಲೊಂದು ತೊಗೊಂಡಿದ್ದೀನಿ. ಹಾಗೆ ನಮ್ಮ ಅತ್ತೆ ಸೀರೆನೂ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಎಲ್ಲ ನಾನೇ ಸೆಲೆಕ್ಟ್ ಮಾಡ್ಕೊಂಡು ತಂದಿರೋದು ಗೈಸ್. ಫಸ್ಟ್ ಇದೊಂದು ನನಗೆ ಈ 2D ಕಲರಲ್ಲಿ ಬೇರೆ ಕಲರ್ ತೊಗೋಬೇಕಂತ ಆಸೆ ಇತ್ತು, ಆದರೆ ನಾನು ಕಲರ್ ಸಿಗಲಿಲ್ಲ. ಅದಕ್ಕೋಸ್ಕರ ಈ ಕಲರ್ ಇತ್ತು. ನಿಮ್ಮ ಕ್ಯಾಮ್ರಾದಲ್ಲೇ ಒಂಥರ ಅಲ್ಲಿ ಕಾಣಿಸ್ತಿದೆ, ರಿಯಲಾಗಿ ಬೇರೆ ಥರನೇ ಇದೆ. ಸೊ ಇಲ್ಲಿ 2 ಕಲರ್ಸ್ ಬರುತ್ತೆ. ಇಲ್ಲೆಲ್ಲ ಬುಟ್ಟ ಇದೆ, ಹಾಗೆ ಇಲ್ಲಿ ಫುಲ್ ಪ್ಲೇನ್ ಬರುತ್ತೆ. ಮಧ್ಯದಲ್ಲಿ ಇದು 2D ಸ್ಯಾರಿ ಅಂತಾರಲ್ಲ, ಆ ಸ್ಯಾರಿ ತಗೊಂಡೆ. ಇದೊಂದು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಇದರಲ್ಲಿ ಬೇರೆ ಆಪ್ಷನ್ನೂ ಇರಲಿಲ್ಲ, ಇದೊಂದೇ ಪೀಸ್ ಇದ್ದಿದ್ದು. ನಾನು ಹೆಂಗಿದ್ರು ಬಂದಿದ್ದೀನಿ, ಚೆನ್ನಾಗೂ ಇದೆ, ನೋಡೋಕ್ಕೆ ವೇರ್ ಮಾಡಿದಾಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಡೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಪಿಂಕು ವಿತ್ ಕ್ರೀಮ್ ಕಲರ್ ಅಂತ ಅನ್ಬೋದು. ತುಂಬಾ ಸಾಫ್ಟ್ ಆಗಿದೆ. ಈಗ ತೋರಿಸಿದ್ದು ಮತ್ತು ಇದು ಕಂಚಿಪುರಂ ವರಮಹಾಲಕ್ಷ್ಮಿ ಶಾಪಲ್ಲಿ ತಗೊಂಡಿದ್ದು. ತುಂಬಾ ಸಕ್ಕತ್ತಾಗಿದೆ ಕ್ವಾಲಿಟಿ, ನನಗೆ ತುಂಬ ಇಷ್ಟ ಆಯಿತು ಇದು. ಹಾಗೆ ಇದು ಬಂದು ಬಾರ್ಡರು ಈ ರೀತಿಯಾಗಿದೆ. ಇದು ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂದರೆ ವೇರ್ ಮಾಡಿದಾಗ ನಾನು ಹಾಕೊಂಡಿದ್ನಲ್ಲಿ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಸೊ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ತಗೊಂಡಿದ್ದು, ನನ್ನ ದುಡ್ಡಲ್ಲಿ ತಗೊಂಡಿದ್ದು. ಹಾಗೆ ಇದೊಂದು ಸ್ಯಾರಿ, ಇದನ್ನು ಕೂಡ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಸ್ಯಾರಿ, ಇದು ಸುದರ್ಶನಲ್ಲಿ ತಗೊಂಡಿದ್ದು. ಇದು ಕೂಡ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಇದು ಸ್ವಲ್ಪ ಕ್ರೀಮ್ ಕಲರ್ ಬಾರ್ಡರ್ ಬರುತ್ತೆ. ಇದೊಂದು ಚೆನ್ನಾಗಿದೆ ಗೈಸ್, ಯಾಕೆ ಚೆನ್ನಾಗಿದೆ ಕಮೆಂಟ್ ಮಾಡಿ. ಸೊ ನನ್ನ ಸೀಮಂತ ಸೀರೆನೂ ಕೂಡ ಶಾಪಿಂಗ್ ಆಗಿದೆ, ಬಟ್ ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಇವಾಗ ತೋರಿಸಿದ 3 ಸೀರೆ, ಅದರಲ್ಲಿ ನಮ್ಮ ಮಮ್ಮಿದೊಂದು ಸೀರೆ, ಇವಾಗ ತೋರಿಸಿದ 3 ಸೀರೆಯಲ್ಲಿ ಒಂದು ನಮ್ಮ ಅತ್ತೆ ಸೀರೆ ಇದೆ, ಇನ್ನೆರಡು ನನ್ನ ಸೀರೆ ಇದೆ ಗೈಸ್, ಅಷ್ಟೇ. ಸೀಮಂತದ್ದು ಕೂಡ ಇದೆ, ಅದನ್ನ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದು ಬಂದಿದ್ದು 6:15 ಆಗೋಯಿತು. ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಸ್ಪಿಟಲ್ಗೆಲ್ಲ ತೋರಿಸಿ ಹೆವಿ ಲೇಟ್ ಆಯಿತು. ಸೊ ಅಷ್ಟೇ ಹೆವಿ ಬ್ಯಾಕ್ ಪೇನ್ ಬಂದ್ಬಿಟ್ಟೈತೆ, ಹೋಗಿ ರೆಸ್ಟ್ ಮಾಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸ್ಯಾರಿದು ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಗೈಸ್. ಬಾಯ್.